ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಧಶೇಷ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನ ಶ್ರೀಧರ ಶೇಖರ ಶ್ರೇಯ ಶ್ರೀಮಾನ ಲೋಕತ್ರಯಾಶ್ರಯ. ಮೇಷರಾಶಿಯವರ ಬಗ್ಗೆ ಈಗ ಜೂನ್ ಜುಲೈ ತಿಂಗಳಲ್ಲಿ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅಶ್ವಿನಿ ಭರಣಿ ಹಾಗೂ ಕೃತ್ತಿಕಾ 2 ಪಾದ ಈ ನಕ್ಷತ್ರದವರು ಹಾಗೂ ಮೇಷರಾಶಿಯವರು ಈಗ ಜುಲೈ ಹಾಗೂ ಆಗಸ್ಟ್ 2ನೇ ತಾರೀಕು ಅಥವಾ ಆಗಸ್ಟ್ ಮೊದಲನೆಯ ವಾರದ ತನಕ ಹೇಗಿದೆ ಇವರಿಗೆ ಎಂಬುದನ್ನು ಅತ್ಯಂತ ನಿಖರವಾಗಿ ಸ್ಪಷ್ಟವಾಗಿ ತಿಳಿತಾ ಹೋಗೋಣ. ಮೇಷರಾಶಿಯವರು ತುಂಬ ಧಾರಾಳಿಗಳು, ತುಂಬ ದಾನಶೂರರು ಹಾಗೂ ಎಲ್ಲರಿಗಿಂತ ಹೆಚ್ಚಾಗಿ ತಾವೇ ಮೊದಲು ಉಪಕಾರವನ್ನು ಮಾಡಲಿಕ್ಕೆ ಮುಂದೆ ಬರುವಂತಹ ಒಂದು ಧೀರವಾದ ವ್ಯಕ್ತಿತ್ವವನ್ನು ಹೊಂದಿರುವಂಥವರು. ಆದ್ದರಿಂದ ಮೇಷರಾಶಿಯವರ ಸಂಪರ್ಕ, ನಾವೇನಾದರೂ ಉಪಕಾರವನ್ನು ಪಡೆದುಕೊಳ್ಬೇಕಿದ್ರೆ ಮೇಷರಾಶಿಯವರ ಬಳಿ ನಾವು ಉಪಕಾರವನ್ನು ಪಡೆದುಕೊಳ್ಬೇಕು. ಹೀಗೆ ಈ ಇಂತಹ ಮೇಷರಾಶಿಯವರಿಗೆ ಪ್ರಕೃತದಲ್ಲಿ ಈಗ ಕರ್ಕಾಟಕಕ್ಕೆ ಗುರು ಪ್ರವೇಶ ಮಾಡಿದ ಮೇಲೆ ಅವರಿಗೆ ಸುಖ ಸ್ಥಾನದಲ್ಲಿ ಚತುರ್ಥದಲ್ಲಿ ಗುರು ಇದ್ದಾನೆ. ಆದರೆ ಈಗ ಮೇಷರಾಶಿಯವರಿಗೆ ಒಂದು ವೇಳೆ ಗೋಚಾರದಲ್ಲಿ ಯಾರಾದರೂ ಜಾತಕ ವಿಚಾರ ಮಾಡಿದ್ರೆ ಅವರಿಗೆ ಪೂರ್ತಿ ತಲೆ ಕೆಳಗಾಗಿ ನಿಂತ್ಕೊಳ್ಬೇಕು, ಆ ಥರ ಇದೆ. ಅದಕ್ಕೆ ಜ್ಯೋತಿಷ ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಹೋಗಬಾರ್ದು. ಗೋಚಾರದಲ್ಲಿ ಈ ಥರ ಎಲ್ಲ ಸಮಸ್ಯೆ ಇದೆ, ಆದ್ದರಿಂದ ಮೇಷರಾಶಿಯವ್ರಿಗೆ ಎಲ್ರಿಗೂ ಕೂಡ ಕೆಟ್ಟದ್ದೇ ಆಗುತ್ತೆ ಅಂತ ಸರ್ವಥಾ ತಿಳಿಬಾರ್ದು. ಯಾಕೆಂದರೆ ಅವರ ಜನ್ಮಕುಂಡಲಿಯಲ್ಲಿ ಅವರಿಗೆ ದಶೆ ಹಾಗೂ ಅಂತರ್ಭುಕ್ತಿ ಇವುಗಳೆಲ್ಲ ಹೇಗೆ ನಡೀತಾ ಇದೆ ನೋಡಿಕೊಂಡು ಅವರ ಗುಣ ಸ್ವಭಾವ ಧರ್ಮಗಳನ್ನು ಅವಲಂಬಿಸಿ ಪಟುಸಿದ್ಧ ಜ್ಯೋತಿರಿತ್ಯ ವಿಧೀಯತೆ ಅಂತ ಹೇಳಿದಂತೆ ಅವರ ಅನುಷ್ಠಾನಗಳು ಅದನ್ನು ಎಲ್ಲ ಪರಿಗಣನೆ ಮಾಡಿ, ಯಾಕೆಂದರೆ ಅನುಷ್ಠಾನ ಮಾಡುವವರಿಗೆ ಬೇರೆ ಫಲ, ಅನುಷ್ಠಾನ ಮಾಡದೇ ಇರುವವರಿಗೆ ಬೇರೆ ಫಲ, ಹಿರಿಯರ ಸೇವೆ ಮಾಡುವವರಿಗೆ ಬೇರೆ ಫಲ, ಸೇವೆ ಮಾಡದೇ ಇರೋರಿಗೆ ಬೇರೆ ಫಲ, ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಬೇರೆ ಬೇರೆ ರೀತಿಯಾಗಿ ಫಲವನ್ನು ಹೇಳಬೇಕು. ಆದರೆ ಸಾಮಾನ್ಯವಾಗಿ ಗೋಚಾರದಲ್ಲಿ ಹೇಗಿದೆ ಎಂಬುದನ್ನು ಇಲ್ಲಿ ನಾವು ತಿಳಿಸ್ತಾ ಹೋಗೋಣ. ಮೇಷರಾಶಿಗೆ ವ್ಯಯಸ್ಥಾನದಲ್ಲಿ ಶನಿ ದ್ವಾದಶದಲ್ಲಿ ಈಗ ಕುಜ 20ನೇ ತಾರೀಕು ಋಷಭವನ್ನು ಪ್ರವೇಶ ಮಾಡ್ತಿದ್ದಾನೆ. ಇಲ್ಲಿಯ ತನಕ ಕುಜ ಸ್ವಸ್ಥಾನದಲ್ಲಿ ಇದ್ದ. ಕುಜ ಸ್ವಸ್ಥಾನದಲ್ಲಿ ಇದ್ದಾಗ ಅದು ಅವರಿಗೆ ಸ್ವಲ್ಪ ಅನುಕೂಲವೇ ಆಗಿತ್ತು. ಆದರೆ ದ್ವಿತೀಯದಲ್ಲಿ ಕುಜ ಪ್ರವೇಶ ಮಾಡಿದಾಗ ಹಿಂದೆ ಶನಿ ಮುಂದೆ ಕುಜನ ಮೇಲೆ ಶನಿ ದೃಷ್ಟಿ. ಇದು ಏನಾಗಿದೆ ಅಂತಂದರೆ ಒಟ್ಟು ಮಧ್ಯದಲ್ಲಿ ಮೇಷರಾಶಿಯವರನ್ನು ಸೇರಿಸಿ ಕುಜ ಮತ್ತು ಶನಿ ಇಬ್ಬರು ಕೂಡ ಬಂಧನದಲ್ಲಿ ಇಟ್ಟ ಹಾಗೆ ಇದೆ. ಇದನ್ನು ಜ್ಯೋತಿಷ್ಯದಲ್ಲಿ ಸಾಮಾನ್ಯ ಪಾಪಕರ್ತೃ ಯೋಗ ಅಂತ ಕರೀತಾರೆ. 2 ರಾಶಿಗಳು ಪುಣ್ಯ ರಾಶಿಗಳು ಆ ಕಡೆ ಈ ಕಡೆ ಇದ್ದಾಗ, ಪುಣ್ಯಗ್ರಹಗಳು 2 ಇದ್ದಾಗ ಅದು ತುಂಬ ಒಳ್ಳೆಯದು. ಆದರೆ ಪಾಪಗ್ರಹಗಳು ಅಂತಂದರೆ ನಮಗೆ ಶಿಕ್ಷೆಯನ್ನು ಹೆಚ್ಚು ಕೊಡುವಂತಹ ಗ್ರಹಗಳು ಅಂತ ಅಷ್ಟೇ ಅರ್ಥ. ಅಂದರೆ 2 ಶನಿ ಮತ್ತು ಕುಜ ಇಬ್ಬರು ದ್ವಾದಶದಲ್ಲಿ ಮತ್ತು ದ್ವಿತೀಯದಲ್ಲಿ ಮಧ್ಯದಲ್ಲಿ ಮೇಷರಾಶಿ, ಇದು 2 ಪಾಪಗ್ರಹಗಳು ಮಧ್ಯದಲ್ಲಿ ಸೇರಿದಾಗ ಅದು ಪಾಪಗರ್ಭಿತ ಯೋಗ ಅಂತ ಅದು ಜ್ಯೋತಿಷ್ಯದಲ್ಲಿ ಹಾಗೆ ಉಲ್ಲೇಖವನ್ನು ಮಾಡ್ತಾರೆ. ಆದ್ದರಿಂದ ಅವರು ಸ್ವಲ್ಪ ಜಾಗೃತಿಯಾಗಿ ಕೆಲಸವನ್ನು ಮಾಡಬೇಕು. ಇಲ್ಲಿ ಚತುರ್ಥದಲ್ಲಿ ಗುರುಬಲ ಇಲ್ಲ. ಗೋಚಾರದಲ್ಲಿ ಚತುರ್ಥದಲ್ಲಿ ಗುರು ಇದ್ದರೆ ಅದು ಗುರುಬಲ ಇದೆ ಅಂತ ಕರೆಸಿಕೊಳ್ಳಲ್ಲ. ಮತ್ತು ಪಂಚಮದಲ್ಲಿ ಕೇತು, ಅದನ್ನ ಮಕ್ಕಳ ವಿಷಯದಲ್ಲಿ ಅವರು ಎಷ್ಟು ತಲೆ ಕೆಡಿಸ್ಕೊಂಡ್ರೂ ಕೂಡ ಅದು ಇದಮಿತ್ತಮತ ನಿರ್ಧಾರ ಆಗೋದಿಲ್ಲ. ಮತ್ತು ಲಾಭಸ್ಥಾನದಲ್ಲಿ ರಾಹು, ಅದು ಚೆನ್ನಾಗಿದೆ. ಹಣದ ದೃಷ್ಟಿಯಲ್ಲಿ ರಾಹು ಕಡೆಯಿಂದ ಚೆನ್ನಾಗಿ ಅನುಕೂಲ ಆಗುತ್ತೆ. ಆದರೆ ಶನಿ ಮತ್ತು ಕುಜ ಇವರಿಬ್ಬರ ಒಂದು ದಿಗ್ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ಮೇಷರಾಶಿಯವರು ಈ ತಿಂಗಳು ಮುಂದಿನ ತಿಂಗಳು ತುಂಬ ಒಂದು ಸಮಸ್ಯೆ ಎದುರಿಸುವಂತಹ ಅವಕಾಶಗಳೇ ಹೆಚ್ಚಿರುತ್ತೆ. ಈಗಾಗಲೇ ಹೇಳಿದಂತೆ ಮೇಷರಾಶಿಯವರಿಗೆ ತುಂಬ ಕಷ್ಟದ ಕ್ಷಣಗಳು ಈಗ. ಯಾಕೆಂದರೆ ಗುರುಬಲ ಇದ್ದರೆ ಏನಾದರೂ ಹೇಳ್ಬೋದು, ಗುರುಬಲ ಕೂಡ ಇಲ್ಲ. ಮತ್ತು ಈಗ ಕುಜನ ಮೇಲೆ ಶನಿ ದೃಷ್ಟಿ ಇದೆ. ಶನಿ ಯಾವತ್ತೂ ಕೂಡ 3ನೆಯ ಮನೆಯನ್ನು ನೋಡ್ತಾನೆ. 3ನೇ ಮನೆಯನ್ನು ನೋಡಿದಾಗ ಅದರ ಮೇಲೆ ತನ್ನ ವಿಶೇಷ ಪ್ರಭಾವವನ್ನು ಬೀರ್ತಾನೆ. ಅಂದರೆ ಮೊದಲೇ ಕುಜ ಇದ್ದಾನೆ ಮತ್ತು ಶನಿ ದೃಷ್ಟಿ ಇದೆ. ಇಂತಹ ಕುಜನ ಬಂಧನದಲ್ಲಿ ಶನಿ ಹಿಂದೆ ನಿಂತು ಈ ಮೇಷರಾಶಿಯವರಿಗೆ ಮತ್ತು 7.5 ಕೂಡ ನಡೀತಾ ಇದೆ. ಇಷ್ಟೆಲ್ಲ ಕೇಳಿದಾಗ ಯಾರಿಗೆ ತಾನೇ ಹೆದರಿಕೆ ಆಗಲ್ಲ ಹೇಳಿ ಅಲ್ವಾ? ಆದರೆ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ಈಗಾಗಲೇ ಹೇಳಿದಂತೆ ಜಾತಕದಲ್ಲಿ ಅವರಿಗೆ ಒಂದು ವೇಳೆ ಚೆನ್ನಾಗಿತ್ತು ಅಂತಂದರೆ, ದಶೆಗಳು ಅಂತರ್ಭುಕ್ತಿಗಳೆಲ್ಲ ಚೆನ್ನಾಗಿತ್ತು ಅಂತಂದರೆ ಅವರಿಗೆ ಈ ಗೋಚಾರದಲ್ಲಿ ಮಾಡುವಂಥದ್ದು ಕೇವಲ ಒಂದು 20% 30%ಅಲ್ಲೇ ಅದು ಪರಿಹಾರ ಆಗಿ ಹೋಗುತ್ತೆ. ಎಲ್ಲವೂ ಕೂಡ ಪ್ರಭಾವ ಬೀರುತ್ತೆ. ಎಷ್ಟೇ ಅನುಷ್ಠಾನ ಮಾಡಿದ್ರೂ ಆಯಾ ಗ್ರಹಗಳು ಈಗ ಒಂದು
ಹೆಂಡತಿಯ ಜೊತೆ ಸಿಕ್ಕಾಪಟ್ಟೆ ಕಲಹ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಏನು ಅವಳು ಬಿಟ್ಟು ಮನೆಗೆ ತವರು ಮನೆಗೆ ಹೋಗುವಷ್ಟು ದೊಡ್ಡ ಕಲಹ ಇರುತ್ತೆ. ಅನುಷ್ಠಾನಶೀಲರಿಗೆ ಒಂದು ಸಣ್ಣ ಜಗಳದಲ್ಲಿ ಮುಗಿದು ಹೋಗಿಬಿಡುತ್ತೆ. ಏನೊಂದು ಅರ್ಧ ಗಂಟೆ ವೈಮನಸ್ಸೆ ಬರುತ್ತೆ, ಮತ್ತೆ ಸರಿ ಹೋಗ್ತಾರೆ. ಹಾಗೆ ಮಕ್ಕಳ ವಿಷಯದಲ್ಲಿ ಪಂಚಮ ಸ್ಥಾನದಲ್ಲಿ ಕೇತು ಇರೋದರಿಂದಾಗಿ ಅವರಿಗೆ ದೊಡ್ಡ ಚಿಂತೆ, ನಿರಂತರ ಚಿಂತೆ ಇರುತ್ತೆ. ಆದರೆ ಅದು ಅನುಷ್ಠಾನ ಮಾಡ್ತಾಯಿದ್ರೆ ಅವ್ರಿಗದು ಪರಿಹಾರ ಆಗುತ್ತೆ. ಹಾಗೆ ಶನಿ ಕೂಡ ಅಷ್ಟೇ. ಯಾರು ವಿಶೇಷವಾಗಿ ಅನುಷ್ಠಾನ ಮಾಡ್ತಾರೋ ಅಂಥವರಿಗೆ ಸ್ವಲ್ಪ ಮಾತ್ರ ಅದು ಶಿಕ್ಷೆ, ಹೆಚ್ಚಿನ ಅದು ಫಲದಲ್ಲಿ ಕಾಣಿಸೋದಿಲ್ಲ, ನಮ್ಮ ಜೀವನದಲ್ಲಿ ಅದು ಹಾಗೆ ಕಂಟಿನ್ಯೂ ಆಗೋದಿಲ್ಲ. ಆದ್ದರಿಂದ ಸ್ವಲ್ಪ ಅನುಷ್ಠಾನ ಅನ್ನುವಂಥದ್ದು ಬೇಕಾಗುತ್ತೆ ಒಂದು. ಇನ್ನೊಂದು, ಜಾತಕದಲ್ಲಿ ಅವ್ರದ್ದು ಚೆನ್ನಾಗಿತ್ತು ಅಂತಂದರೂ ಕೂಡ ಏನೋ ಸಮಸ್ಯೆ ಆಗೋದಿಲ್ಲ. ಸಾಮಾನ್ಯವಾಗಿ ಮೇಷರಾಶಿಯವರು ಈ ಒಂದು ವಿಚಾರವನ್ನು ತಿಳಿದುಕೊಳ್ಳದೇನೆ ಇನ್ನೊಬ್ಬರ ಹತ್ರ ನೀವು ಜಾತಕ ಕೇಳಲಿಕ್ಕೆ ಹೋಗಬೇಡಿ. ಈಗ ಕೇಳಲಿಕ್ಕೆ ಹೋದರೆ ಅವರು ನಿಮಗೆ ಬಹುಶಃ ತುಂಬ ದೊಡ್ಡ ಪ್ರಾಯಶ್ಚಿತ್ತಗಳನ್ನ ಹೇಳ್ಬೋದು, ತುಂಬ ದೊಡ್ಡ ಸಮಸ್ಯೆಗಳಿದೆ ಅಂತ ಕೂಡ ನಿಮ್ಮನ್ನು, ಅಂದರೆ ನಿಮಗೆ ಒಂದು ಭಯನೂ ಕೂಡ ಆಗ್ಬೋದು. ಆದ್ದರಿಂದ ಈಗ ಸಾಮಾನ್ಯ ಕುಜ 43 ದಿವಸ ಒಂದು ರಾಶಿಯಲ್ಲೇ ಇರ್ತಾನೆ. ಈಗ ವೃಷಭವನ್ನು ಪ್ರವೇಶ ಮಾಡ್ತಾನೆ 20ನೇ ತಾರೀಕು, ಆಗಸ್ಟ್ 2ನೇ ತಾರೀಕು ಮತ್ತು ಮಿಥುನಕ್ಕೆ ಅವನು ಪ್ರವೇಶ ಮಾಡಿದಾಗ ಈ ಒಂದು ದಿಗ್ಬಂಧನ ಮೋಚನೆ ಆಗುತ್ತೆ, ಆವಾಗ ಸರಿಯಾಗುತ್ತೆ. ಆದ್ದರಿಂದ ಮೇಷರಾಶಿಯವರು ಸ್ವತಃ ಅವರು ಎಲ್ಲದರಲ್ಲೂ ಕೂಡ ಸ್ವಲ್ಪ ಆತುರ ಪ್ರವೃತ್ತಿ, ಬೇಗ ಉದ್ವೇಗಕ್ಕೆ ಒಳಗಾಗ್ತಾರೆ. ಮತ್ತು ಸ್ವಲ್ಪ ಕುಜನ ಪ್ರಭಾವವು ಕೂಡ ಅವರ ಮೇಲೆ ಇರುತ್ತೆ. ಕುಜನ ಪ್ರಭಾವ ಮೊದಲೇ ಇರುತ್ತೆ, ಈಗ ಮತ್ತೆ ಕುಜನ ಒಂದು ವಿರೋಧ ಇದ್ದಾಗ ಅದು ಸಮಸ್ಯೆ ಆಗ್ಬೋದು ಅಂತ ಅಷ್ಟೇ. ಎಲ್ರಿಗೂ ಕೂಡ ಆಗುತ್ತೆ ಅಂತ ಏನೂ ಇಲ್ಲ. ಏನೇ ಆದರೂ ಕೂಡ ಮೇಷರಾಶಿಯವರು ಈಗ ಗುರುಬಲ ಈ ಒಂದು ವರ್ಷ ಕಡಿಮೆ ಇರೋದರಿಂದಾಗಿ, ಕರ್ಕಾಟಕದಲ್ಲಿ ಗುರು ಉಚ್ಚವಾಗಿರೋದ್ರಿಂದಾಗಿ ಅವರಿಗೆ ಅಷ್ಟು ಏನು ಗುರುಬಲ ಇಲ್ಲ ಅಂತ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಆದರೂ ಕೂಡ ಕೆಲವು ಮಂಗಳ ಕಾರ್ಯಗಳಿಗೆ ಮತ್ತು ಇನ್ನೂ ಕೆಲವು ಒಳ್ಳೆಯ ವಿಚಾರಗಳಲ್ಲಿ ನಾವು ಪ್ರವೃತ್ತಿಯನ್ನು ಮಾಡಲಿಕ್ಕೆ ಗುರುಬಲ ಬೇಕಾಗುತ್ತೆ. ಆದ್ದರಿಂದ ವಿಶೇಷವಾಗಿ ನೀವು ಗುರುಗಳ ಆರಾಧನೆಯನ್ನು ಮಾಡಿ. ಈಗಾಗಲೇ ರಾಯರ ಆರಾಧನೆ ಹತ್ತಿರ ಬರ್ತಿದೆ. ಆಗಸ್ಟ್ 30, 31 ಇದೆಲ್ಲ ರಾಯರ ಆರಾಧನೆಯ ದಿವಸಗಳು. ಅದಕ್ಕೂ ಮೊದಲು 48 ದಿವಸಗಳ ಕಾಲ ಒಂದು ವಿಶೇಷವಾಗಿ ರಾಯರ ಸೇವೆ ಮಾಡೋಣ. ನೀವು ನಮ್ಮ ಜೊತೆಗೆ ಬನ್ನಿ. 48 ದಿವಸಗಳ ಕಾಲ ಚೆನ್ನಾಗಿ ರಾಯರ ಸೇವೆ ಮಾಡಿದ್ರೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅಭ್ಯುದಯ ಆಗುತ್ತೆ. ಜಾತಕದಲ್ಲಿ ಇರುವಂಥದ್ದು 20% ಅಲ್ಲ, 5%ಅಲ್ಲೇ ಅದು ನಾವು ಅದನ್ನು ಅನುಭವಿಸಿಬಿಟ್ಟು ಮತ್ತು 95% ನಮ್ಮ ಉಜ್ವಲ ಭವಿಷ್ಯದ ಕಡೆ ನಾವು ಸಾಗಬಹುದು. ಅಷ್ಟು ಗುರುರಾಯರು ಕರುಣಾಶಾಲಿಗಳು. ನಾವು ಜಾತಕ ವಿಮರ್ಶೆ ಮಾಡುವ ಅವಶ್ಯಕತೆಯೂ ಇಲ್ಲ. ನೇರವಾಗಿ ಗುರುರಾಯಲ್ಲಿ ಶರಣಾಗತರಾದರೆ ಅವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಆದರೆ ಈ ರೀತಿಯಾದ ಸೇವೆ ಮಾಡಲಿಕ್ಕೆ ನಮಗೊಂದು ಒಂದು ಶಿಸ್ತು ಬೇಕಾಗುತ್ತೆ, ಹಾಗೂ ಕೆಲವು ವಿಚಾರಗಳು ಬೇಕಾಗುತ್ತೆ. ಮತ್ತು ನಾವೇ ಕೆಲವೊಂದು ಸೇವೆ ಮಾಡಬೇಕು ಅಂತ ಅಂದ್ಕೊಂಡ್ರೂ ಅವಕಾಶಗಳಿರೋದಿಲ್ಲ. ಈ ಎಲ್ಲ ದೃಷ್ಟಿಯಿಂದ ನಾವು ನಿಮಗೂ ಎಲ್ಲ ಅನುಕೂಲವನ್ನು ಕೂಡ ಮಾಡಿಕೊಡ್ತೀವಿ. ನೀವು ಮನೆಯಲ್ಲೇ ಕೂತು ರಾಯರ ಸೇವೆಯನ್ನು ಮಾಡ್ಬೋದು, ಅಥವಾ ರಾಯರ ಮಠಗಳಿಗೂ ಹೋಗೂ ಕೂಡ ನೀವು ಸೇವೆಯನ್ನು ಮಾಡ್ಬೋದು. ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಮಾರ್ಗದರ್ಶನ ಇರುತ್ತೆ. ಈ ಸೇವೆಯಲ್ಲಿ ನೀವು ಸೇರಿಕೊಳ್ಳಿ. ಜುಲೈ 15, 16ನೇ ತಾರೀಕನ್ನು ಹಾಗೆ ಶುರು ಆಗುತ್ತೆ. ಆಷಾಢ ಮಾಸದ ಮೊದಲನೇ ಗುರುವಾರ ಪ್ರಾರಂಭ ಮಾಡೋಣ ನಾವು. ಅದು ರಾಯರ ಆರಾಧನೆಗೆ ಅದು ಮುಕ್ತಾಯವಾಗುತ್ತೆ. ಆ ಥರ ಒಂದು ಒಳ್ಳೆಯ ಒಂದು ಸೇವೆಯನ್ನು, ರಾಯರ ಸೇವೆಯನ್ನು ನಾವು ಆಚರಣೆ ಮಾಡಿದಾಗ ಖಂಡಿತ ಗುರುಗಳ ಅನುಗ್ರಹ ನಮಗೆ ಸಂಪ್ರಾಪ್ತವಾಗುತ್ತೆ. ಇದರಲ್ಲಿ ನೀವು ಪಾಲ್ಗೊಳ್ಳಿ. ಮತ್ತು ನಿಮಗೆ ಜ್ಯೋತಿಷ್ಯದ ಬಗ್ಗೆ ಏನಾದರೂ ಹೆಚ್ಚಿನ ವಿಚಾರವನ್ನು ಕೇಳುವ ಅಪೇಕ್ಷೆ ಇದ್ದರೂ ಕೂಡ ನಾವು ಆ ಸಂದರ್ಭದಲ್ಲಿ ನಾವು ನಿರಂತರವಾಗಿ ನಿಮ್ಮ ಜೊತೆ ಸಂಪರ್ಕದಲ್ಲೂ ಕೂಡ ಇರ್ತೀವಿ. ಮತ್ತು ಈ ಗುರುರಾಯರ ಆರಾಧನೆ ನಿಮಿತ್ತವಾಗಿ 48 ದಿವಸಗಳ ಈ ಒಂದು ಯಾತ್ರೆಯಲ್ಲಿ ಅನೇಕ ವಿಚಾರಗಳು, ಅದನ್ನು ನಾವು ವಿಡಿಯೋ ಮೂಲಕ ಮತ್ತು ಆಡಿಯೋ ಮೂಲಕ ಅನೇಕ ರೀತಿಯಲ್ಲಿ ನಿರಂತರವಾಗಿ ಆ ಸೇವೆಯನ್ನು ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತಾ ಹೋಗ್ತೀವಿ. ಆದ್ದರಿಂದ ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಒಮ್ಮೆ ಸಂಪರ್ಕ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ, ಎಲ್ಲ ರೀತಿಯಲ್ಲೂ ಕೂಡ ಶುಭವಾಗುತ್ತೆ. ನಮಗೆ ಗುರು ಯಾಕೆ ಹೀಗೆಲ್ಲ ಶನಿ, ಕುಜ, ರಾಹು, ಕೇತು ಇವುಗಳದೆಲ್ಲ ಯಾಕೆ ಹೀಗೆ ಸಮಸ್ಯೆ ಬರ್ತಾ ಇದೆ ಅಂದರೆ ಸಾಧನೆ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು ಅನ್ನುವಂತಹ ಉದ್ದೇಶದಿಂದ. ಆದ್ದರಿಂದ ನಾವು ಕೂಡ ಸಾಧನೆಯ ಕಡೆ ಸಾಗೋಣ ಎಂಬುದಾಗಿ ಹೇಳ್ತಾ, ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರುಹತು. ಶ್ರೀಕೃಷ್ಣಾರ್ಪಣಮಸ್ತು.